ನಮಸ್ತೆ. ಅಭಿಜ್ಞಾ ಈಸಿ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಅಪರ್ಣಾ ಭಟ್. ಹಾಗೆ ಈ ಅಭಿಜ್ಞಾ ಈಸಿ ಇಂಗ್ಲೀಷ್ ಹೇಳುವಂಥ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ಪ್ರಾರಂಭವಾಗಿರುವಂಥದ್ದು. ಇದರದ್ದು ಮೇನ್ ಉದ್ದೇಶ ಏನಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ನಮ್ಮ ದಿನನಿತ್ಯದ ಬಳಕೆಗಳಲ್ಲಿ ಎಷ್ಟೋ ಜನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕೆಲವೊಂದು ಆಂಗ್ಲ ಭಾಷೆಯ ಒಂದು ತೊಡಕಿನಿಂದ ಹಲವಾರು ವ್ಯಕ್ತಿಗಳು ಹಿಂಜರಿತಾರೆ, ಸ್ವಲ್ಪ ಭಯಪಡ್ತಾರೆ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ. ಅದಕ್ಕೋಸ್ಕರ ಆದಷ್ಟು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅಥವಾ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗೂ ಆಗುತ್ತೆ, ಬಟ್ ಜನರಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿತ್ಯದ ದಿನನಿತ್ಯ ಬಳಕೆಗಳಲ್ಲಿ ಆಂಗ್ಲ ಭಾಷೆಯ ಪ್ರಯೋಗ ಬಹಳ ಮುಖ್ಯ ಆಗಿರುತ್ತೆ. ಅದು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಷ್ಟೇ ಅಲ್ಲ, ನಮ್ಮ ಪ್ರೈವೇಟ್ ಸೆಕ್ಟರ್ ಹಲವಾರು ಕಂಪ್ನೀಸ್ಗಳಲ್ಲಿ ಇರ್ಬೋದು, ಎಲ್ಲ ಕಡೆ ಕೆಲವೊಂದು ವೊಕ್ಯಾಬ್ಯುಲರಿ ಇರ್ಬೋದು ಅಥವಾ ಇಂಗ್ಲೀಷ್ ಗ್ರಾಮರ್ ಇರ್ಬೋದು, ಅದನ್ನು ತಿಳ್ಕೊಂಡು ನಮಗೆ ತಕ್ಕನಾಗಿ ಇರುವಂಥ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಬರುವಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಈ ಯೂಟ್ಯೂಬ್ ಚಾನಲ್ ಸದ್ಯದಲ್ಲಿ ಆ ಕಾರಣಕ್ಕೋಸ್ಕರ ನಾವು ಪ್ರಾರಂಭಿಸಿದ್ದೇವೆ. ಇದರಲ್ಲಿ ಇನ್ನು ಇಂಗ್ಲೀಷ್ ಗ್ರಾಮರ್ ಬಗ್ಗೆ ವಿಡಿಯೋಗಳು ಬರಲಿವೆ, ಹಾಗೂ ವೊಕ್ಯಾಬ್ಯುಲರಿ ಹಲವಾರು ಶಬ್ದಗಳ ಭಂಡಾರವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ಹಾಗೂ ಕೂಡ ವಿಡಿಯೋಸ್ಗಳು ಬರಲಿಕ್ಕಿವೆ. ಪ್ರಪ್ರಥಮವಾಗಿ ಒಂದನೇ ಪಾಠವಾಗಿ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ಪ್ರಥಮ ಪಾಠವಾಗಿ ಪರ್ಸ್ನಾಲಿಟಿ ಅಂದರೆ ಕೆಲವರ ವ್ಯಕ್ತಿತ್ವದ ಆಧಾರದ ಮೇಲೆ ಕೆಲವೊಂದು ಶಬ್ದಗಳ ವ್ಯಕ್ತಿತ್ವ ಅಂತ ಹೇಳ್ತಾರೆ, ಒಂದು ಶಬ್ದಗಳನ್ನು ಕಲ್ತ್ಕೊಳ್ಳೋಣ. ಈ ರೀತಿ ವ್ಯಕ್ತಿತ್ವದವರು ಅವರಿಗೆ ಏನಂತ ಕರೀತಾರೆ, ಈ ರೀತಿ ವ್ಯಕ್ತಿತ್ವದವರಿಗೆ ಏನಂತ ಕರೀತಾರೆ ಹೇಳುವಂಥದ್ದನ್ನು ಸರಿಯಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋಣ. ಹಾಗಿದ್ರೆ ಪ್ರಾರಂಭಿಸೋಣ ಬನ್ನಿ. ಇದೆಲ್ಲವೂ ಕೂಡ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ಗಳ ಆಧಾರದ ಮೇಲೆ ನಾವು ತೊಗೊಂಡಿರುವಂಥದ್ದು. ಒಂದು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ಹಾಗೆ ವರ್ಡ್ ಪವರ್ ಮೇಡ್ ಈಸಿ, ನಾರ್ಮನ್ ಲೂಯಿಸ್ ಅವರ ವರ್ಡ್ ಪವರ್ ಮೇಡ್ ಈಸಿ, ಈ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇದನ್ನು ಲೆಸನ್ಸ್ಗಳನ್ನು ಸ್ಟ್ರಕ್ಚರ್ ಮಾಡ್ತಾ ಇದ್ದಾವೆ ಅದ್ರ ಪ್ರಕಾರನೇ. ಇನ್ನು ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಪಟ್ಟ ಹಾಗೆ ರೆನ್ ಆ್ಯಂಡ್ ಮಾರ್ಟಿನ್ ಹೇಳುವಂಥ ವೆರಿ ಫೇಮಸ್ ಬುಕ್ ನಿಮ್ಗೆ ಗೊತ್ತಿರ್ಬೋದು, ಅದಕ್ಕೆ ತಕ್ಕನಾಗಿ ನಾವು ಲೆಸನ್ಸ್ಗಳನ್ನು ಮುಂದುವರಿಸ್ತಾ ಇದ್ದೇವೆ. ಪ್ರಾರಂಭಿಸೋಣ ಈ ಕ್ಲಾಸನ್ನು ಪ್ರಾರಂಭ. ಫಸ್ಟ್ ಆಫ್ ಆಲ್ ಈಗೋಯಿಸ್ಟ್ ಅಂದರೆ ಯಾರು? ಈಗೋಯಿಸ್ಟ್ ಅಂದರೆ ಪ್ರಪ್ರಥಮ ಶಬ್ದ ಅ ಪರ್ಸನ್ ಹೂ ಇಸ್ ಎಕ್ಸೆಸಿವ್ಲಿ ಸೆಲ್ಫ್ ಸೆಂಟರ್ಡ್. ಯಾರು ತನ್ನ ಬಗ್ಗೆನೇ ಬಹಳಷ್ಟು ಸೆಲ್ಫ್ ಸೆಂಟರ್ಡ್ ಆಗಿರ್ತಾನೆ ಅಂಥವರಿಗೆ ಈಗೋಯಿಸ್ಟ್ ಅಂತ ಕರೀತಾರೆ. ತನ್ನ ಬಗ್ಗೆನೇ, ತನ್ನ ಹಿತಾಸಕ್ತಿಯ ಬಗ್ಗೆನೇ ಯೋಚನೆ ಮಾಡುವಂಥವ್ರು ಸ್ವಾರ್ಥಿ ಅಂತ ಕರಿಬೋದು. ಹಿ ನೆವರ್ ಕನ್ಸಿಡರ್ಸ್ ಎನಿ ಒನ್ಸ್ ಒಪಿನಿಯನ್. ಇಲ್ಲಿ ಎಕ್ಸಾಂಪಲ್ ನಾವು ಉಪಯೋಗಿಸುವಂಥದ್ದಾದರೆ, ಹಿ ವಾಸ್ ಸಚ್ ಆನ್ ಈಗೋಯಿಸ್ಟ್, ಹಿ ನೆವರ್ ಕನ್ಸಿಡರ್ಡ್ ಎನಿ ಒನ್ ಎಲ್ಸ್ ಒಪಿನಿಯನ್. ಬೇರೆ ಯಾರ ಅಭಿಪ್ರಾಯಕ್ಕೂ ಅವನು ಕೇರ್ ಮಾಡ್ತಿರಲಿಲ್ಲ. ತನ್ನ ಬಗ್ಗೆನೇ, ತನಗೆ ಏನು ಬೆನಿಫಿಟ್ ಸಿಗುತ್ತೆ ಅದರಿಂದ, ಈ ಕೆಲಸ ಮಾಡಿದ್ರೆ ನನಗೇನು ಸಿಗತ್ತೆ ಅಥವಾ ನನ್ನದು ಹೇಳುವಂಥ ಭಾಳಷ್ಟು ಆ ಅಹಂಕಾರ ಅಥವಾ ಸ್ವಾರ್ಥ ಮನೋಭಾವ ಇರುವಂಥ ವ್ಯಕ್ತಿಗಳಿಗೆ ಈಗೋಯಿಸ್ಟ್ ಅಂತ ಹೇಳಿ ಕರೀತಾರೆ. ಎರಡನೇ ಶಬ್ದ ಈಗೋಯಿಸ್ಟ್ ಆಯಿತು. ಈಗ ಈಗೋಟಿಸ್ಟ್, ಟಿ ಹೇಳುವಂಥ ಒಂದು ಶಬ್ದದಲ್ಲಿ ವ್ಯತ್ಯಾಸ ಕಾಣ್ತವೆ. ಈಗೋಟಿಸ್ಟ್ ಅಂದರೆ ಯಾರು ತನ್ನ ಬಗ್ಗೆನೇ ಹೇಳ್ಕೊಳ್ಳುವಂಥದ್ದು, ನಾನು ಹೀಗೆ ಮಾಡಿದೆ, ನಾನು ಅಂಥ ಅಚೀವ್ಮೆಂಟ್ ಮಾಡಿದೆ, ನನಗೆ ಅಷ್ಟು ಪದಕ ಸಿಕ್ತು, ನನಗೆ ಪ್ರಶಸ್ತಿ ಸಿಕ್ಕಿದೆ, ನಾನು ಈ ರೀತಿ. ತನ್ನ ಬಗ್ಗೆನೇ ಹೊಗಳ್ಕೊಳ್ಳುವಂಥ ವ್ಯಕ್ತಿಗಳು ಯಾರಿರ್ತಾರೆ ಜನರ ಮಧ್ಯೆ, ಅಂಥವರಿಗೆ ಈಗೋಟಿಸ್ಟ್ ಅಂತ ಹೇಳಿ ಕರೀತಾರೆ. ಗರ್ವ ಪಡುವಂಥದ್ದು. ಅ ಪರ್ಸನ್ ಹೂ ಟಾಕ್ಸ್ ಅಬೌಟ್ ದೆಮ್ಸೆಲ್ವ್ಸ್ ಅಥವಾ ಅಬೌಟ್ ಹಿಮ್ಸೆಲ್ಫ್ ಅ ಲಾಟ್ ಆ್ಯಂಡ್ ಟೆನ್ಸ್ ಟು ಬೋಸ್ಟ್ ಅಬೌಟ್ ದೇರ್ ಅಚೀವ್ಮೆಂಟ್ಸ್. ತನ್ನ ಅಚೀವ್ಮೆಂಟ್ಗಳ ಬಗ್ಗೆ ಭಾಳಷ್ಟು ಹೇಳುವಂಥವನಿಗೆ ಈಗೋಟಿಸ್ಟ್ ಅಂತ ಹೇಳ್ತಾರೆ. ಆ ಶಬ್ದವನ್ನು ಯಾವ ರೀತಿ ಉಪಯೋಗಿಸಿದ್ದಾರೆ ನೋಡೋಣ. ದ ಈಗೋಟಿಸ್ಟ್ ಕುಡಂಟ್ ಸ್ಟಾಪ್ ಟಾಕಿಂಗ್ ಅಬೌಟ್ ಹಿಸ್ ಲೇಟೆಸ್ಟ್ ಪ್ರಮೋಷನ್. ಯಾವುದೋ ಒಂದು ಫಿಲ್ಮ್ ಪ್ರಮೋಷನ್ ಆಗಿತ್ತು. ಅವನು ಅದ್ರ ಬಗ್ಗೆ ಹೇಳಲಿಕ್ಕೆ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ. ಅಷ್ಟರ ಮಟ್ಟಿಗೆ ಅವನು ಅದ್ರ ಬಗ್ಗೆನೇ ಹೇಳ್ಕೊಳ್ತಾ ಇರ್ತಾ ಇದ್ದ. ಅಂಥ ವ್ಯಕ್ತಿಗೆ ಯಾರಂತ ಕರೀತಾರೆ? ಈಗೋಟಿಸ್ಟ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್, ಮೂರನೇ ಶಬ್ದ ಆಲ್ಟ್ರೂಯಿಸ್ಟ್ ಅಂದರೆ ಯಾರು? ಪರೋಪಕಾರ, ಬೇರೆಯವರ ಒಳಿತನ್ನೇ ಬಯಸುವಂಥವನು, ಬೇರೆಯವರಿಗೆ ಒಳ್ಳೆಯದಾಗಲಿ ಹೇಳುವಂಥದ್ದು. ನನಗೆ ತೊಂದರೆ ಆದರೂ ತೊಂದರೆ ಇಲ್ಲ, ಬೇರೆಯವರಿಗೆ ಒಳ್ಳೆಯದಾಗಲಿ, ಬೇರೆಯವರ ಹಿತಾಸಕ್ತಿಯ ಬಗ್ಗೆ ಯೋಚನೆ ಮಾಡುವಂಥವ್ರು, ಬೇರೆಯವರಿಗೋಸ್ಕರ ಕೆಲಸ ಮಾಡುವಂಥವ್ರು, ಅಂಥ ವ್ಯಕ್ತಿಗೆ ಏನಂತ ಕರೀತಾರೆ? ಆಲ್ಟ್ರೂಯಿಸ್ಟ್ ಅಥವಾ ಪರೋಪಕಾರಿ ಅಂತ ಹೇಳ್ತಾರೆ. ಅ ಪರ್ಸನ್ ಹೂ ಹ್ಯಾಸ್ ಅ ಸೆಲ್ಫ್ಲೆಸ್ ಕನ್ಸರ್ನ್ ಫಾರ್ ದ ವೆಲ್ ಬೀಯಿಂಗ್ ಆಫ್ ಅದರ್ಸ್ ಆ್ಯಂಡ್ ಆ್ಯಕ್ಟ್ಸ್ ಟು ಬೆನಿಫಿಟ್ ಅದರ್ಸ್. ಬೇರೆಯವರಿಗೋಸ್ಕರ ಬೆನಿಫಿಟ್ ಆಗಲಿಕ್ಕೆ ಮಾಡುವಂಥವ್ನು. ಇದನ್ನು ಯಾವ ರೀತಿ ಉಪಯೋಗಿಸಿದ್ದಾರೆ ಶಬ್ದದಲ್ಲಿ ನೋಡೋಣ. ಶಿ ವಾಸ್ ಎನ್ ಆಲ್ಟ್ರೂಯಿಸ್ಟ್, ಆಲ್ವೇಸ್ ಹೆಲ್ಪಿಂಗ್ ದೋಸ್ ಇನ್ ನೀಡ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಇನ್ ರಿಟರ್ನ್.
ಏನೂ ಅದರ ಪ್ರತಿಫಲ ಬಯಸದೆ ಯಾವಾಗಲೂ ಬೇರೆಯವರಿಗೆ ಹೆಲ್ಪ್ ಮಾಡುವಂಥವ್ರು, ಅಂಥ ಅವಳಿಗೆ ಆಲ್ಟ್ರೂಯಿಸ್ಟ್ ಅಂತ ಹೇಳಿ ಕರೀತಾ ಇದ್ರು. ಸೊ 4ನೇ ಶಬ್ದ ಇಂಟ್ರೋವರ್ಟ್. ಇಂಟ್ರೋವರ್ಟ್ ಅಂದರೆ ಯಾರು? ಸೊ ಯಾರು ಅಂತರ್ಮುಖಿಯಾಗಿರ್ತಾರೆ, ತನ್ನದೇ ಒಂದು ಯೋಚನೆ, ತನ್ನದೇ ಲೋಕದಲ್ಲಿ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇರ್ತಾರೆ. ಬೇರೆ ಯಾರ ಒಂದು ತೊಂದರೆ ಕೊಡಲಿಕ್ಕೂ ಹೋಗೋದಿಲ್ಲ, ಅಥವಾ ಅವ್ರು ಏನು ಮಾಡಿದ್ರು ಇವರಿಗೇನು ವ್ಯತ್ಯಾಸ ಆಗೋದಿಲ್ಲ. ತನ್ನ ಕೆಲಸದ ಮೇಲೆ, ತನ್ನ ಯೋಚನೆಗಳ ಮೇಲೆ ಫೋಕಸ್ ಮಾಡುವಂಥವರಿಗೆ ಇಂಟ್ರೋವರ್ಟ್, ಅಂತರ್ಮುಖ, ಸೆಲ್ಫ್, ತನ್ನನ್ನೇ ತಾನು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ತಾ ಇರ್ತಾನೆ. ನಾನು ಮಾಡಿದ್ದು ಸರಿಯಾ ತಪ್ಪಾ ಹೇಳುವಂಥದ್ದೆಲ್ಲ ಕೂಡ ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳೋಂಥವ್ರಿಗೆ ಇಂಟ್ರೋವರ್ಟ್ ಅಂತ ಕರೀತಾರೆ. ಸೊ ಅ ಪರ್ಸನ್ ಹೂ ಟೆಂಡ್ಸ್ ಟು ಫೋಕಸ್ ಆನ್ ಯುವರ್ ಓನ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್, ಎನರ್ಜೈಸ್ಡ್ ಬೈ ಬೀಯಿಂಗ್ ಅಲೋನ್. ಒಬ್ಬನೇ ಇರುವಂಥದ್ದಕ್ಕೆ ಅವನಿಗೆ ಹೆಚ್ಚು ತಾಕತ್ತು ಬರುವಂಥದ್ದು, ಶಕ್ತಿ ಬರುವಂಥದ್ದು. ಅವನ ಆ ಏಕಾಂತದಲ್ಲಿ ಅವನಿಗೆ ಬಹಳಷ್ಟು ಪ್ರೊಸೆಸ್ ಮಾಡ್ತಾನೆ, ಅವನ ಶಬ್ದಗಳನ್ನು, ವರ್ಡ್ಸ್ಗಳನ್ನು, ಅವನ ಯೋಚನೆಗಳನ್ನು ಪ್ರೊಸೆಸ್ ಮಾಡಿ ಅವನು ಅದರಿಂದ ಎಂಪವರ್ ಆಗುವಂಥ ವ್ಯಕ್ತಿಗಳಿಗೆ ಅಂತರ್ಮುಖಿ ಅಥವಾ ಇಂಟ್ರೋವರ್ಟ್ ಅಂತ ಕರೀತಾರೆ. ಸೆಂಟೆನ್ಸಲ್ಲಿ ನೋಡೋದಾದರೆ, As an introvert, he preferred spending his evenings reading instead of attending parties. ಪಾರ್ಟೀಸ್ಗಳಿಗೆ ಹೋಗೋಕ್ಕಿಂತ ಬದಲು ಅವನು ತನ್ನ ಸಂಜೆಯನ್ನು ಹೇಗೆ ಕಳೀತಿದ್ದ, ಅವನ ಪಾಡಿಗೆ ಅವನು ಪುಸ್ತಕ ಓದ್ಕೊಂಡು ಇರಲಿಕ್ಕೆ ಬಯಸ್ತಾ ಇದ್ದ ಅಂತ ಹೇಳಿ. ಸೊ ಇದು ಇಂಟ್ರೋವರ್ಟ್ನ ಅರ್ಥ. ಇನ್ನು ಇದರದ್ದು ತದ್ವಿರುದ್ಧ ಪರ್ಸ್ನಾಲಿಟಿ ಯಾರು? ಎಕ್ಸ್ಟ್ರೋವರ್ಟ್. ಎಕ್ಸ್ಟ್ರೋವರ್ಟ್ ಏನು ಮಾಡ್ತಾನೆ? ಅವನು ಬಹಳ ಜನರನ್ನ ಇಷ್ಟಪಡುವಂಥ ವ್ಯಕ್ತಿ, ಜನರ ಆ ಒಂದು ಸಖ್ಯದಲ್ಲಿರುವಂಥ ವ್ಯಕ್ತಿ. ಜನರು ಬೇಕು, ಸೋಷಿಯಲ್ ಲೈಫ್ ಬೇಕು, ಜನರ ಜೊತೆ ಸುತ್ತಾಡಬೇಕು, ಜನರ ಜೊತೆ ಮಾತಾಡಬೇಕು. ಸೊ ಹೀ ಲೈಕ್ಸ್ ಪೀಪಲ್, ಆಯಿತಾ? ಹೊಸ ಹೊಸ ಜನರನ್ನು ಮಾತಾಡ್ಸಲಿಕ್ಕೆ ಇಷ್ಟಪಡುವಂಥವ್ರು. ಸೊ ಅವರಿದ್ದರೆ ಒಂದು ಯಾವುದೇ ಒಂದು ಫಂಕ್ಷನಲ್ಲಿ ಒಂದು ಗೆಲುವು, ಒಂದು ಕಳೆ ಕಟ್ಟತ್ತೆ ಅಂತ ಹೇಳ್ತಾರಲ್ಲ. ಕೆಲವರು ವ್ಯಕ್ತಿಗಳಿರ್ತಾರೆ ಇಡೀ ಒಂದು ಪಾರ್ಟಿಯಲ್ಲಿ ಅಥವಾ ಫಂಕ್ಷನಲ್ಲಿ ಅಥವಾ ಆಫೀಸಲ್ಲಿ, ಮನೆಯಲ್ಲಿ ಅವರಿದ್ದರೆ ಲೈಕ್ ಅಷ್ಟು ಮನೆ ಗೆಲುವಾಗಿರುತ್ತೆ ಅಂತ ಹೇಳುವಂಥ ಅಂಥ ವ್ಯಕ್ತಿಗಳಿಗೆ ಎಕ್ಸ್ಟ್ರೋವರ್ಟ್ ಅಂತ ಹೇಳ್ತಾರೆ. ಅ ಪರ್ಸನ್ ಹೂ ಈಸ್ ಔಟ್ ಗೋಯಿಂಗ್, ಸೋಷಲೇಬಲ್ ಆ್ಯಂಡ್ ಎನರ್ಜೈಸ್ಡ್ ಬೈ ಇಂಟರ್ಯಾಕ್ಟಿಂಗ್ ವಿತ್ ಅದರ್ ಪೀಪಲ್. ಬೇರೆ ವ್ಯಕ್ತಿಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಮಾಡ್ತಾ ಖುಷಿ ಪಡುವಂಥ ವ್ಯಕ್ತಿಗೆ ಇಂಟ್ರೋವರ್ಟ್. ಸೊ ಅದನ್ನು ಎಕ್ಸಾಂಪಲ್ ನೋಡೋದಾದರೆ, ಬೀಯಿಂಗ್ ಆ್ಯನ್ ಎಕ್ಸ್ಟ್ರೋವರ್ಟ್, ಶಿ ಥ್ರೈವ್ಡ್ ಇನ್ ಸೋಷಿಯಲ್ ಸೆಟ್ಟಿಂಗ್ಸ್ ಆ್ಯಂಡ್ ಲವ್ಡ್ ಮೀಟಿಂಗ್ ನ್ಯೂ ಪೀಪಲ್. ಹೊಸ ಹೊಸ ವ್ಯಕ್ತಿಗಳನ್ನು ಮೀಟ್ ಮಾಡುವಂಥದ್ದು ಅವನಿಗೆ ಬಹಳ ಇಷ್ಟ ಆಗ್ತಿತ್ತು ಹೇಳುವಂಥದ್ದು. ನೆಕ್ಸ್ಟ್, ಈ ಇಂಟ್ರೋವರ್ಟು ಅಲ್ಲ ಅಥವಾ ಎಕ್ಸ್ಟ್ರೋವರ್ಟು ಅಲ್ಲ, ಅಥವಾ ಇಂಟ್ರೋವರ್ಟು ಹೌದು ಅಥವಾ ಎಕ್ಸ್ಟ್ರೋವರ್ಟು ಹೌದು, ಸಮಭಾವ. ಅವನಲ್ಲಿ ಎರಡೂ ಭಾವನೆಗಳಿರ್ತವೆ. ಸೊ ಅಂಥ ವ್ಯಕ್ತಿಗೆ ಸಮಭಾವದ ವ್ಯಕ್ತಿ ಅಂತ ಹೇಳ್ತಾರೆ. ಸೊ ಆ್ಯಂಬಿವರ್ಟ್ ಅಂತ ಹೇಳುವಂಥದ್ದು ಅ ಪರ್ಸನ್ ಹೂ ಹ್ಯಾಸ್ ಅ ಬ್ಯಾಲೆನ್ಸ್ ಆಫ್ ಇಂಟ್ರೋವರ್ಟೆಡ್ ಆ್ಯಂಡ್ ಎಕ್ಸ್ಟ್ರೋವರ್ಟೆಡ್ ಟೆಂಡೆನ್ಸೀಸ್. ಓಕೆ, ಸೊ ಎಕ್ಸಾಂಪಲ್ ಏನು ಅದರದ್ದು? ಹಿ ವಾಸ್ ಆನ್ ಆ್ಯಂಬಿವರ್ಟ್, ಕಂಫರ್ಟೇಬಲ್ ಬೋತ್ ಇನ್ ಸಾಲಿಟ್ಯೂಡ್ ಆ್ಯಂಡ್ ಸೋಷಿಯಲ್ ಗ್ಯಾದರಿಂಗ್ಸ್. ಅವನಿಗೆ ಏಕಾಂತದಲ್ಲೂ ಖುಷಿ ಪಡ್ತಾನೆ ಅವನು, ಅಥವಾ ಜನರಿದ್ದಾರ ಅವರ ಮಧ್ಯೆನೂ ಖುಷಿ ಪಡ್ತಾನೆ. ಅಂಥ ವ್ಯಕ್ತಿಗೆ ಸಮಭಾವದ ವ್ಯಕ್ತಿ, ಆ್ಯಂಬಿವರ್ಡ್ ಅಂತ ಹೇಳಿ ಕರೀತಾರೆ. ಆಯಿತಾ? 7ನೇ ಶಬ್ದ ಅಸೆಟಿಕ್ ಹೇಳುವಂಥದ್ದು. ಅಸೆಟಿಕ್ ಅಂದರೆ ಏನು? ಯಾರು ಸಂತರ ಜೀವನ ನಡೆಸ್ತಾರೆ, ಸಾಧು ಸಂತರು ಹೇಗಿರ್ತಾರೆ, ಜಾಸ್ತಿ ಈ ಪ್ರಾಪಂಚಿಕ ವಿಷಯಗಳಿಗೆ ಆಸೆ ಪಡುವಂಥದ್ದಲ್ಲ, ಅಥವಾ ಬಹಳಷ್ಟು ತಮ್ಮ ಒಂದು ಶಿಸ್ತಲ್ಲಿ ಜೀವನ ಮಾಡ್ತಾರೆ. ಮಿನಿಮಲ್ ಲಿವಿಂಗ್, ಮಿನಿಮಲ್ ಏನು ಅಗತ್ಯತೆ ಇದೆ ಅಷ್ಟು ಮಾತ್ರ ಇಟ್ಕೊಂಡು ಈ ಲಕ್ಸುರಿ ಲೈಫ್ನ ಆಸೆ ಪಡುವಂಥವ್ರಲ್ಲ, ಸಿಂಪಲ್ ಲಿವಿಂಗಲ್ಲಿ ಇರುವಂಥವ್ರು. ಸೊ ಅಂಥವರಿಗೆ ತಪಸ್ವಿ ಜೀವನ, ಯಾರು ತುಂಬ ಸಿಂಪಲ್ ಇರ್ತಾರಲ್ಲ ಅವನೊಬ್ಬ ತಪಸ್ವಿ ಅಂತಲೇ ನಾವು ಕರಿತೇವೆ ಅಲ್ವಾ? ಸೊ ಹಾಗೆ. ಸೊ ಅಂಥ ವ್ಯಕ್ತಿಗೆ ಅ ಪರ್ಸನ್ ಹೂ ಪ್ರಾಕ್ಟಿಸಸ್ ಸ್ಟ್ರಿಕ್ಟ್ ಸೆಲ್ಫ್ ಡಿಸಿಪ್ಲಿನ್ ಆ್ಯಂಡ್ ಅಬ್ಸ್ಟೇನ್ಸ್ ಫ್ರಮ್ ಇಂಡಲ್ಜೆನ್ಸ್. ಬೇರೆ ಬೇರೆ ವಿಷಯಗಳಲ್ಲಿ ತುಂಬ ತಲೆ ತೂರಿಸುವಂಥ ಬದಲು ಯಾರು ಅಸೆಟಿಕ್ ಅಂತ ಕರೆಸ್ಕೊಳ್ತಾರೆ, ತನ್ನ ಪಾಡಿಗೆ ತನ್ನ ಒಂದು ಜೀವನವನ್ನು ಶಿಸ್ತಲ್ಲಿ, ಆಧ್ಯಾತ್ಮಿಕ ಒಂದು ಶಿಸ್ತಲ್ಲಿ ಕಳೀಲಿಕ್ಕೆ ಇಷ್ಟಪಡ್ತಾನೆ, ಅಂಥ ವ್ಯಕ್ತಿಗೆ ಅಸೆಟಿಕ್ ಅಂತ ಹೇಳ್ತಾರೆ. ಸೊ ಇಲ್ಲಿ ದ ಮಾಂಕ್ ಲೆಡ್ ಆ್ಯನ್ ಅಸೆಟಿಕ್ ಲೈಫ್ ಡೆಡಿಕೇಟಿಂಗ್ ಹಿಮ್ಸೆಲ್ಫ್ ಟು ಸ್ಪಿರಿಚುವಲ್ ಡಿಸಿಪ್ಲಿನ್. ತನ್ನ ಒಂದು ಆಧ್ಯಾತ್ಮ ಜೀವನಕ್ಕೋಸ್ಕರ ಅವನು ತನ್ನ ಜೀವನವನ್ನು ತಪಸ್ವಿ ಜೀವನನಾಗಿ ಪರಿವರ್ತನೆ ಮಾಡಿಕೊಂಡ, ಆ ರೀತಿಯ ಜೀವನನ ನಡೆಸ್ತಾ ಇದ್ದ ಅಂತ ಹೇಳುವಂಥ ಅರ್ಥ. ಇನ್ನು 8ನೇ ಶಬ್ದ ಮಿಸ್ಯಾಂಥ್ರೋಪ್. ಮಿಸ್ಯಾಂಥ್ರೋಪ್ ಅಂದರೆ ಏನು? ಸೊ ಮಿಸ್ಯಾಂಥ್ರೋಪ್ ಅಂದರೆ ಕೆಲವರು ವ್ಯಕ್ತಿಗಳಿರ್ತಾರೆ, ಅವ್ರು ಯಾರನ್ನೂ ನಂಬೋದಿಲ್ಲ, ಯಾರೇ ಏನು ಹೇಳಿದ್ರು ಅವ್ರನ್ನ ಇಷ್ಟಪಡೋದಿಲ್ಲ. ಅವರಿಗೆ ಪ್ರತಿಯೊಬ್ಬರ ಮೇಲೂ ಅಪನಂಬಿಕೆ, ಅಥವಾ ಇವರು ಹೀಗೆ ಹಾಗೆ ಅವ್ರ ಮೇಲೆ ಡೌಟ್ ಪಡುವಂಥದ್ದು, ಜನರ ಜೊತೆ ಬೆರಲಿಕ್ಕೆ ಇಷ್ಟ ಆಗೋದಿಲ್ಲ, ಅಂದರೆ ಅಲ್ಟಿಮೇಟ್ಲಿ ಮನುಷ್ಯರು ಕಂಡ್ರೆ ಆಗೋದಿಲ್ಲ ಅಂತ ಹೇಳುವಂಥ ವ್ಯಕ್ತಿ, ಮಾನವ ದ್ವೇಷಿ ಅಂತ ಹೇಳ್ಬೋದು. ಓಕೆ, ಸೊ ಇವನು ಕೂಡ ಲೈಕ್ ಹಿ ಲೈಕ್ಸ್ ಒಬ್ಬನೇ ಇರಲಿಕ್ಕೆ ಇಷ್ಟಪಡ್ಬೋದು, ಇವ್ರು ಯಾರ ಜೊತೆ ಬೆರಿಲಿಕ್ಕಿಲ್ಲ. ಆದರೆ ನೋಡಿ, ಇಂಟ್ರೋವರ್ಟ್ ಕೂಡ ಏಕಾಂತದಲ್ಲೇ ಇರ್ತಾರೆ,
ಅಸೆಟಿಕ್ ಕೂಡ ಏಕಾಂತದಲ್ಲೇ ಇರ್ತಾರೆ. ಮಿಸ್ಯಾಂಥ್ರೋಪ್ ಕೂಡ ಹಿ ಮೇ ನಾಟ್ ಲೈಕ್ ಅದರ್ ಪೀಪಲ್ ಇನ್ ಹಿಸ್ ಕಂಪನಿ. ಆದರೆ ಇವರೆಲ್ಲರ ಮನಸ್ಸಿನ ಭಾವನೆಯಲ್ಲಿ ವ್ಯತ್ಯಾಸ ಇರುತ್ತೆ. ಇಂಟ್ರೋವರ್ಟ್ ಅಂದರೆ ಅವನು ಯಾರಿಗೂ ತೊಂದರೆ ಕೊಡೋವಂಥನಲ್ಲ, ತನ್ನನ್ನೇ ತಾನು ಸೆಲ್ಫ್ ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ತಾ ಇರ್ತಾನೆ. ನನ್ನ ಯೋಚನೆ, ನನ್ನ ಒಂದು ಕೆಲಸ ಏನು ಹೇಳುವಂಥದ್ದು ಅಷ್ಟಕ್ಕೆ ಸೀಮಿತಗೊಳಿಸ್ಕೊಂಡಿರ್ತಾನೆ. ಅಸೆಟಿಕ್ ಕೂಡ ಹಾಗೆ, ಒಂದು ಸಿಂಪಲ್ ಲೈಫಲ್ಲಿ ಅವರ ಜೀವನ ಆದಷ್ಟು ಕಮ್ಮಿ, ಮಿನಿಮಲ್ ಅವಶ್ಯಕತೆಗಳನ್ನು ಇಟ್ಕೊಂಡು ಜೀವನ ನಡೆಸುವಂಥವ್ರು. ಸೊ ಇವರಿಬ್ಬರು ಯಾವ ರೀತಿಯಲ್ಲೂ ಸಹ ಬೇರೆಯವ್ರ ಬಗ್ಗೆ ದ್ವೇಷ ಭಾವನೆ ತಾಳುವಂಥವ್ರಲ್ಲ. ಆದರೆ ಮಿಸ್ಯಾಂಥ್ರೋಪ್ ಹೇಳುವಂಥ ವ್ಯಕ್ತಿ ಯಾರಿರ್ತಾನೆ, ಹಿ ಡಸ್ ನಾಟ್ ಲೈಕ್ ಎನಿ ಒನ್, ಹ್ಯೂಮನ್ ಕೈಂಡ್, ಇಡೀ ಮಾನವ ಕುಲವನ್ನು ಕಂಡ್ರೆ ಸಿಟ್ಟು ಮಾಡುವಂಥವ್ರು. ಸೊ ಅಂಥವರಿಗೆ ಮಿಸ್ಯಾಂಥ್ರೋಪ್ ಅಂತ ಕರೀತಾರೆ. ಸೊ ಅದರದ್ದು ಶಬ್ದದ ಬಳಕೆ ಏನು, ದ ಮಿಸ್ಯಾಂಥ್ರೋಪ್ ಲಿವ್ಡ್ ಇನ್ ಐಸೋಲೇಷನ್ ಫಾರ್ ಅವೇ ಫ್ರಮ್ ಸೊಸೈಟಿ. ಭಾಳಷ್ಟು ದೂರದಿಂದ ಇರ್ತಿದ್ದ ಅವನು ಯಾರ ಜೊತೆನೂ ಬೆರೀತಿರ್ಲಿಲ್ಲ ಅಂತ ಹೇಳುವಂಥದ್ದು. ಇನ್ನು ಮಿಸಾಜಿನಿಸ್ಟ್ ಅಂದರೆ ಯಾರು, ಹೆಂಗಸರ ದ್ವೇಷಿ, ಸ್ತ್ರೀ ದ್ವೇಷಿ ಅಂತ ಹೇಳ್ಬೋದು. ಸೊ ಯಾರು ಹೆಂಗಸರಿಗೆ ಅಷ್ಟು ಅವಕಾಶ ಕೊಡುವಂಥವ್ರಲ್ಲ, ಅಥವಾ ಹೆಂಗಸರು ಏನು ಮಾಡಿದ್ರು ಕಮೆಂಟ್ ಮಾಡ್ತಾ ಇರ್ತಾರೆ, ಅವ್ರ ಬಗ್ಗೆ ತಪ್ಪು ತಿಳುವಳಿಕೆನೇ ಮಾಡ್ತಾ ಇರ್ತಾರೆ, ಇದೆಲ್ಲ ಹೆಂಗಸರಿಗೆ ಮಾಡುವಂಥ ಕೆಲಸ ಅಲ್ಲ ಅಂತ ಹೇಳಿ ಅವ್ರನ್ನ ಅಲ್ಲಗಳಿತಾರೆ. ಒಟ್ಟಾಗೆ ಏನು, ಅವ್ರ ಬಗ್ಗೆ ತುಂಬ ತಪ್ಪು ಕಲ್ಪನೆ ಹೆಂಗಸರ ಬಗ್ಗೆ ಇರುವಂಥವ್ರು, ಅಥವಾ ಯಾರು ಹೆಂಗಸರನ್ನ ದ್ವೇಷಿಸುವಂಥವ್ರು, ಅಂಥವ್ರಿಗೆ ಮಿಸಾಜಿನಿಸ್ಟ್ ಅಂತ ಹೇಳಿ ಕರೀತಾರೆ. ಸೊ ಇದರದ್ದು ಎಕ್ಸಾಂಪಲ್ ನೋಡಿದರೆ, ದ ಮಿಸಾಜಿನಿಸ್ಟ್ ಆಫನ್ ಎಕ್ಸ್ಪ್ರೆಸ್ಡ್ ಹಾರ್ಮ್ಫುಲ್ ವ್ಯೂಸ್ ಅಬೌಟ್ ವುಮೆನ್ ಇನ್ ಹಿಸ್ ಸೋಷಲ್ ಸರ್ಕಲ್. ಆ ಮಿಸಾಜಿನಿಸ್ಟ್ ಏನು ಮಾಡ್ತಿದ್ದ, ತನ್ನ ಸುತ್ತಮುತ್ತಲಿನಲ್ಲಿ ಬರೀ ಹೆಂಗಸರ ಬಗ್ಗೆ ಕೆಟ್ಟದಾಗೆ ಹೇಳ್ತಿದ್ದ. ಕೆಟ್ಟದಾಗ ಅಂದರೆ ಏನು, ಲೈಕ್ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವರಿಗೆ ಕೆಲಸ ಸರಿ ಮಾಡ್ಲಿಕ್ಕೆ ಬರೋದಿಲ್ಲ, ಇವ್ರು ಅದಕ್ಕೆ ಯೋಗ್ಯರಲ್ಲ, ಈ ರೀತಿಯ ಹೇಳುವಂಥ ಏನು ಶಬ್ದಗಳಿರ್ತವೆ, ಅಂಥ ಅಭಿಪ್ರಾಯನಿರ್ತವೆ, ಅಂಥ ವ್ಯಕ್ತಿಗೆ ಮಿಸಾಜಿನಿಸ್ಟ್ ಅಂತ ಹೇಳಿ ಕರೀತಾರೆ. ಸೊ ಇದು 9ನೇ ಶಬ್ದ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ಈ ಒಂದು ಪರ್ಸ್ನಾಲಿಟಿಗೆ ಸಂಬಂಧಪಟ್ಟ ಭಿನ್ನವಾದಂಥ ಲಾಸ್ಟ್ ಶಬ್ದ ಯಾವುದು, ಮಿಸಾಗೆಮಿಸ್ಟ್ ಅಂದರೆ ಯಾರು, ಮಿಸಾಗೆಮಿಸ್ಟ್ ಅಂದರೆ ಯಾರು ಮದುವೆ ಆಗಲಿಕ್ಕೆ ಇಷ್ಟಪಡೋದಿಲ್ಲ, ಮದುವೆಯ ವಿರೋಧಿ. ಓಕೆ, ಅಂದರೆ ಮ್ಯಾರೇಜ್ ಹೇಳುವಂಥದ್ದು, ಮದುವೆ ಹೇಳುವಂಥದ್ದು ಒಂದು ಹಳೆಯ ಕಾಲದ ಪದ್ಧತಿ, ಈಗ ಅದನ್ನೆಲ್ಲ ನಾವು ಫಾಲೋ ಮಾಡಬೇಕಾಗಿಲ್ಲ. ಮದುವೆ ಅಂದ್ರೆ ಒಂದು ಗೋಳು, ಮದುವೆ ಅಂದರೆ ಇಷ್ಟು ಕಷ್ಟ, ಮದುವೆ ಅಂದರೆ ಯಾವಾಗಲೂ ಜಗಳ ಮಾಡ್ಕೊಳ್ತಿರ್ತಾರೆ ಹೇಳುವಂಥ ಈ ರೀತಿ ಭಾವನೆಯನ್ನು ಯಾರು ಇಟ್ಕೊಂಡಿರ್ತಾರೆ, ಮದುವೆ ಬಗ್ಗೆ ಏನೋ ಒಂದು ಕಲ್ಪನೆ, ಆ ಮದುವೆ ಹೇಳುವಂಥ ಒಂದು ಇನ್ಸ್ಟಿಟ್ಯೂಷನ್ ಬಗ್ಗೆನೇ ತಪ್ಪು ಕಲ್ಪನೆ ಇರೋರಿಗೆ ಮಿಸಾಗೆಮಿಸ್ಟ್ ಅಂತ ಹೇಳಿ ಕರೀತಾರೆ. ಸೊ ಅ ಪರ್ಸನ್ ಹೂ ಹ್ಯಾಸ್ ಅನ್ ಅವರ್ಷನ್ ಟು ಮ್ಯಾರೇಜ್ ಆರ್ ಡಸ್ ನಾಟ್ ಬಿಲೀವ್ ಇನ್ ದ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್. ಆಯಿತಾ? ಸೊ ಅದನ್ನು ಎಕ್ಸಾಂಪಲ್ ಏನು, ಆಸ್ ಅ ಮಿಸಾಗೆಮಿಸ್ಟ್ ಹಿ ಬಿಲೀವ್ಡ್ ದ್ಯಾಟ್ ಮ್ಯಾರೇಜ್ ವಾಸ್ ಅನ್ ಔಟ್ಡೇಟೆಡ್ ಇನ್ಸ್ಟಿಟ್ಯೂಷನ್. ಔಟ್ಡೇಟೆಡ್ ಆಗಿಬಿಟ್ಟಿದೆ, ಹಳೇ ಕಾಲದ ಒಂದು ಆ ಪದ್ಧತಿ ಅದು ಅಂತ ಹೇಳಿ ಮಿಸಾಗೆಮಿಸ್ಟ್ ತಿಳ್ಕೊಳ್ತಾನೆ ಅಂತ ಹೇಳುವಂಥದ್ದು. ಸೊ ಇದಿಷ್ಟು 10 ಶಬ್ದಗಳು. ಸೊ ಇದನ್ನು ನಾವು ಒಂದ್ಸಲ ರಿವೈಸ್ ಮಾಡಬೇಕಂತ ಆದರೆ, ಫಸ್ಟ್ ಶಬ್ದ ನಾವು ಯಾವ್ದು ನೋಡಿದ್ವಿ, ಈಗೋಯಿಸ್ಟ್ ಅಂತ ಹೇಳುವಂಥ ಶಬ್ದ. ಸೆಕೆಂಡ್ ಶಬ್ದ ಈಗೋಯಿಸ್ಟ್ ಅಂದರೆ ಏನು, ಯಾರು ಸ್ವಾರ್ಥಿ, ತನ್ನ ಬಗ್ಗೆನೇ ಯೋಚನೆ ಮಾಡುವಂಥವ್ರು. ಈಗೋಟಿಸ್ಟ್ ಅಂದರೆ ಯಾರು ತನ್ನ ಬಗ್ಗೆನೇ ಹೆಮ್ಮೆ ಪಡ್ಕೊಳ್ಳುವಂಥವನು, ತನ್ನ ಬಗ್ಗೆನೇ ಹೊಗಳ್ಕೊಳ್ತಾ ಇರುವಂಥವನು. ಇನ್ನು 3ನೇದು ಆಲ್ಟ್ರೂಯಿಸ್ಟ್, ಪರೋಪಕಾರಿ, ಯಾರು ಬೇರೆಯವರಿಗೆ ಬಹಳ ಹೆಲ್ಪ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅಂಥವರು ಆಲ್ಟ್ರೂಯಿಸ್ಟ್ ಆಗಿರ್ತಾರೆ. 4ನೇದು ಯಾವುದು, ಇಂಟ್ರೋವರ್ಟ್ ಅಂದರೆ ಯಾರು, ಇಂಟ್ರೋವರ್ಟ್ ಅಂದರೆ ಅಂತರ್ಮುಖಿಯಾಗಿರುವಂಥವನು ಇಂಟ್ರೋವರ್ಟ್. ಅದರ ಅಪೋಸಿಟ್ಟು ಎಕ್ಸ್ಟ್ರೋವರ್ಟ್, ಯಾರು ಭಾಳಷ್ಟು ಜನರ ಮಧ್ಯ ಇರಲಿಕ್ಕೆ ಇಷ್ಟಪಡುವಂಥವ್ರು, ಅವರು ಎಕ್ಸ್ಟ್ರೋವರ್ಟ್ ಆಗಿರ್ತಾರೆ. ಯಾರು ಎರಡನ್ನೂ ಇಷ್ಟಪಡ್ತಾರೆ ಅವರು ಆ್ಯಂಬಿವರ್ಟ್ ಅಂತ ಹೇಳಿ ಕರೆಸ್ಕೊಳ್ಳುವಂಥವ್ರು. ಇನ್ನು 7ನೇದು ಅಸೆಟಿಕ್, ಯಾರು ತಪಸ್ವಿ ಲೈಫನ್ನು ಜೀವನವನ್ನು ನಡೆಸ್ತಾರೆ ಅಂಥವರಿಗೆ ಅಸೆಟಿಕ್ ಅಂತ ಹೇಳಿ ಹೇಳ್ತಾರೆ. ಇನ್ನು 8ನೇದು ಮಿಸ್ಯಾಂಥ್ರೋಪ್, ಯಾರು ಮನುಷ್ಯರ ಕಂಡ್ರೆ ಆಗೋದಿಲ್ಲ, ಮಾನವ ಕುಲದ ದ್ವೇಷಿ ಅಂತ ಹೇಳ್ತಾರೆ, ಅವರಿಗೆ ಮಿಸ್ಯಾಂಥ್ರೋಪ್ ಅಂತ ಹೇಳ್ತಾರೆ, MIS ಆಂಥ್ರೋಪ್ ಅಂತ. ಹಾಗೆ ಮಿಸಾಜಿನಿಸ್ಟ್ ಅಂದರೆ ಯಾರು ಹೆಂಗಸರನ್ನ ದ್ವೇಷಿಸ್ತಾರೆ, ಅವರು ಮಿಸಾಜಿನಿಸ್ಟ್. ಇನ್ನು ಮಿಸಾಗೆಮಿಸ್ಟ್ ಅಂದರೆ ಯಾರು ಮದುವೆ ಆಗಲಿಕ್ಕೆ ಇಷ್ಟಪಡೋದಿಲ್ಲ ಅಥವಾ ಮದುವೆ ಹೇಳುವ ಸಂಸ್ಥೆನ ವಿರೋಧಿಸ್ತಾರೆ ಅಂಥವರಿಗೆ ಮಿಸಾಗೆಮಿಸ್ಟ್ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಶಬ್ದ ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದು, ಪರ್ಸ್ನಾಲಿಟೀಸ್, ಬೇರೆ ಬೇರೆ ವ್ಯಕ್ತಿತ್ವವನ್ನು ಸೂಚಿಸುವಂತಹ ಶಬ್ದಗಳಾಗಿರ್ತವೆ ಆಂಗ್ಲ ಭಾಷೆಯಲ್ಲಿ. ಕೆಲವೊಂದು ಸಲ ನಿಮಗೆ ಬೇರೆ ಬೇರೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನಿಮಗೆ ನಿಮ್ಮ
ಪ್ರಿಪ್ರೇಷನಲ್ಲಿ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಯಾಕೆಂದರೆ ಇನ್ನೂ ಹಲವಾರು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ವೀಡಿಯೋಸ್ಗಳು ಅಥವಾ ಹಲವಾರು ಗ್ರಾಮರ್ಗೆ ಸಂಬಂಧಪಟ್ಟ ವೀಡಿಯೋಸ್ಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ, ಅಪ್ಡೇಟ್ ಆಗ್ತಾ ಇರ್ತವೆ. ಸೊ ಅದನ್ನು ಕೂಡ ನಾವು ಮುಂದೆ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.